ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎ ಜ್ಞಾನಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ನಾವು ನಿನ್ನೆ ವರದಿ ಮಾಡಿದಂಥ ವರದಿಯಲ್ಲಿ ಡೆಂಗೆ ಜ್ವರದ ಬಗ್ಗೆ ಜನಕ್ಕೆ ಮನದಟ್ಟಾಗುವಂಥ ಹಾಗೂ ಇಲಾಖೆಗಳಿಗೆ ಮನದಟ್ಟಾಗುವಂಥ ಸುದ್ದಿ ಮಾಡಿದ್ವಿ. ಹಾಗೂ ಇವತ್ತು ಸಹ ಈ ಡೆಂಗೆ ಅನ್ನೋ ಮಾರಿ ಭಾಳ ಜೋರಾಗಿ ಹಬ್ತಾ ಇದೆ. ಅದರಿಂದ ಈ ಡೆಂಗೆ ಜ್ವರಕ್ಕೆ ಕಾರಣ ಆಗಿರತಕ್ಕಂಥ ಸ್ಥಳಗಳು, ಆ ಸ್ಥಳಗಳನ್ನು ಮೊದಲು ಶುದ್ಧೀಕರಿಸಬೇಕಾಗಿದೆ. ನೋಡಿ, ನಾವು VP ಬಡಾವಣೆ 2ನೇ ಕ್ರಾಸಲ್ಲಿ ಸ್ವಲ್ಪ ಕೆಳಗಡೆಗೆ ಹೋದರೆ ಪೂರ್ವ ದಿಕ್ಕಿನ ಕಡೆ ಅಲ್ಲಿ ಒಂದು ದೊಡ್ಡ ನಿವೇಶನ ಕಾಣುತ್ತೆ. ಆ ನಿವೇಶನ ಅಕ್ಕದ ಪಕ್ಕ ಹಲವಾರು ಮನೆಗಳು ಕಾಣ್ತವೆ. ಹೋದರೆ ಅಧಿಕಾರಿಗಳು ಹೋಗಬೇಕು, ಕಾಣ್ತವೆ. ಅಲ್ಲಿ ಒಂದು ಚಿಕ್ಕದಾಗಿರತಕ್ಕಂಥ ಕಿರು ಕಾಡು ಥರ ಗೋಚರವಾಗುತ್ತೆ. ಆ ಸೈಟ್ ಅಂದರೆ ಖಾಲಿ ನಿವೇಶನ. ದೊಡ್ಡ ದೊಡ್ಡ ಮರಗಳ ಜೊತೆ ದಟ್ಟವಾಗಿ ಬೆಳೆದಿರತಕ್ಕಂಥ ಗಿಡಗಳ ಮೇಲೆ ಹರಡ್ಕೊಂಡಿರ್ತಕ್ಕಂಥ ಬಳ್ಳಿಗಳು, ಅಲ್ಲಿ ಯಾವಾದ್ರೂ ದುಷ್ಟ ಪ್ರಾಣಿಗಳು ಬಂದು ಸೇರ್ಕೊಂಡ್ರೂ ಕಾಣೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಅದು ದಟ್ಟವಾಗಿ ಬೆಳ್ಕೊಂಡಿದೆ. ಇನ್ನು ಅದರ ಒಳಗಡೆ ಇನ್ನು ಎಷ್ಟು ವಿಷ ಜಂತುಗಳಿದೆಯೋ ಅಂಥೇಳಿ ಅಲ್ಲಿರೋ ನಿವಾಸಿಗಳಿಗೆ ಗೊತ್ತಾಗಬೇಕದು. ಅಲ್ಲಿರೋ ನಿವಾಸಿಗಳಿಗೆ ಈ ಸೊಳ್ಳಿರ್ತಕ್ಕಂಥ ಸೈನ್ಯದ ದಂಡು ದಿನನಿತ್ಯ ಅವ್ರಿಗೆ ಹಿಂಸೆ ಕೊಡ್ತಾವೆ ಅಂತ ಹೇಳ್ತಾರೆ ನಿವಾಸಿಗಳು. ಇಷ್ಟು ದಟ್ಟವಾಗಿ ಇಲ್ಲಿ ಗಿಡ ಮರ ಬಳ್ಳಿ ಬೆಳ್ಕೊಂಡ್ರೂ ಸಹ ನಗರಸಭೆಯವರು ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ. ಇಷ್ಟು ದಿನ ಗಮನ ಹರಿಸ್ತಿದ್ರೂ ಪರವಾಗಿಲ್ಲ. ಈಗ ಈ ಡೆಂಗಿ ಅನ್ನೋ ಜ್ವರ ಹೆಚ್ಚಾಗಿರೋದ್ರಿಂದ ಈ ನಿವೇಶನದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮರಗಳಿದ್ದಾವೆ. ಬಿಡಿ, ದೊಡ್ಡ ಮರಗಳು ಬಿಟ್ಟುಬಿಡಲಿ. ಸಣ್ಣ ಪುಟ್ಟ ಗಿಡ ಬಳ್ಳಿನ ಕ್ಲೀನ್ ಮಾಡೋಕ್ಕೆ ಏನಾಗಿದೆ? ನಗರಸಭೆಯವರು ಕ್ಲೀನ್ ಮಾಡಿದ್ರು ಪರವಾಗಿಲ್ಲ. ಯಾಕಂದರೆ ಸೈಟ್ ಬರದೆ ನಗರಸಭೆ ವ್ಯಾಪ್ತಿಗೆ, ಇದೇನು ಹಳ್ಳಿಯಲ್ಲ ಪಂಚಾಯತಿ ವ್ಯಾಪ್ತಿ ಬರ್ತೈತೆ ಅನ್ನೋಕ್ಕೆ. ನಗರಸಭೆಯವರು ಆ ನಿವೇಶನ ಯಾರಿಗೆ ಸೇರಿದ್ದು, ಅದರ ಮಾಲೀಕರು ಯಾರು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಮಾಲೀಕರಿಗೆ ಒಂದು ನೋಟಿಸ್ ಆದರೂ ಕೊಡ್ಬೋದು. ಅವ್ರನ್ನ ಕರೆದು ಇಲ್ಲಿ ಹೇಳ್ಬೋದು ಸ್ವಚ್ಛತೆಗೆ. ಆ ನಿವೇಶನದ ಬಗ್ಗೆ ನಾವು ವಿಚಾರ ಮಾಡಿದಾಗ ಅದು ಒಬ್ಬ ಪ್ರತಿಷ್ಠಿತ ರಾಜಕಾರಣಿಗಳದು ಅಂತ ತಿಳಿದು ಬಂತು. ಅವರು ಪ್ರತಿಷ್ಠಿತ ರಾಜಕಾರಣಿಗಳು ಅಂದರೆ ಅವರು ಜನಪರವಾಗಿಯೇ ಇರಬೇಕು. ಜನಪರವಾಗಿ ಇರಬೇಕು ಅಂದರೆ ಜನದ ಆರೋಗ್ಯದ ಬಗ್ಗೆ ಅವರಿಗೆ ಕಾಳಜಿ ಇರಬೇಕು. ಅದರಿಂದ ಅವರು ಆ ನಿವೇಶನದಲ್ಲಿರ್ತಕ್ಕಂಥ ಗಿಡ ಮತ್ತು ಬಳ್ಳಿಗಳನ್ನು ಯಾಕೆ ಸ್ವಚ್ಛಗೊಳಿಸಬಾರ್ದು, ಅದ್ರ ಬಗ್ಗೆ ನಗರಸಭೆ ಸಹ ಯಾಕೆ ಗಮನ ಹರಿಸಬಾರ್ದು? ನಾವು ನಿನ್ನೆ ಮಾಡಿರೋ ವರದಿ ಪ್ರಕಾರ ಜೋಗಿಮೆಟ್ಟಿ ರಸ್ತೆಯಲ್ಲಿ ಏನಾದರೂ ಕ್ರಮ ತೊಗೊಂಡಿದ್ದಾರೋ ಬಿಟ್ಟಿದ್ದಾರೋ ಅಂತೇಳಿ ಖುದ್ದು ಪುರೋಹಿತರನ್ನ ಭೇಟಿಯಾಗಿ ತಿಳ್ಕೋಬೇಕಾಗಿದೆ. ನೋಡಿ, ಪ್ರತಿನಿತ್ಯ ಈ VP ಬಡಾವಣೆ 2ನೇ ಕ್ರಾಸಲ್ಲಿ ಪೌರ ಕಾರ್ಮಿಕರದ್ದು ತಮ್ಮ ಕರ್ತವ್ಯ ನಿರ್ವಹಿಸ್ತಾರೆ. ಅವರಾದರೂ ಹೇಳ್ಬೋದಲ್ವ, ಈ ನಿವೇಶನದಲ್ಲಿ ಈ ಥರ ಗಿಡ ಬಳ್ಳಿ ಬೆಳ್ಕೊಂಡ್ಬಿಟ್ಟು ಭಾಳ ಅಲ್ಲಿ ವಿಷ ಜಂತುಗಳು ಇರ್ಬೋದು, ಮತ್ತು ಈ ಸೊಳ್ಳೆ ಕಾಟಿಸಿರ್ಬೋದು. ಹೇಳಿ, ಅಕ್ಕಪಕ್ಕದ ನಿವಾಸಿಗಳು ಅದರ ಬಗ್ಗೆ ಚಕಾರ ಎತ್ತಲಿಕ್ಕೆ ಸ್ವಲ್ಪ ಅಂಜುತ್ತಾ ಇದ್ದಾರೆ. ಯಾಕೆಂದರೆ ರಾಜಕಾರಣಿಗಳ
ಸಹವಾಸ ನಮಗೆ ಯಾಕೆ ಬೇಕು ಅಂತೇಳಿ. ಅಲ್ಲ, ರಾಜಕಾರಣಿಗಳು ಆಗಿರಲಿ, ಅಲ್ಲಿ ನಿವೇಶನಾದರೂ ಕಟ್ಟಬೇಕು, ಇಲ್ಲ ಸ್ವಚ್ಛತೆಗಾದರೂ ಆದ್ಯತೆ ಕೊಡಬೇಕು. ಇನ್ನು ಆ ನಿವೇಶನದ ಮುಂದ್ಗಡೆ ಒಂದು ಚರಂಡಿ ಕೂಡ ಇದೆ. ಅಲ್ಲಿಯ ನಿವಾಸಿಗಳೇ ಆ ಚರಂಡಿಯನ್ನು ಸ್ವಚ್ಛತೆ ಮಾಡ್ಕೊಳ್ತಾ ಇದ್ದಾರೆ, ಭಾಳ ಅಚ್ಚುಕಟ್ಟ ಸ್ವಚ್ಛತೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಸೊಳ್ಳೆ ಗಿಡದ ಅವರಿಗಲ್ಲ, ನಿವೇಶನದ ಮಾಲೀಕರಿಗಲ್ಲ, ನಗರಸಭೆ ಸಿಬ್ಬಂದಿಗೂ ಅಲ್ಲ. ಇಂಥ ಒಂದು ಪರಿಣಾಮ ಅಲ್ಲಿ ಉದ್ಭವವಾಗಿದೆ. ಅದರಿಂದ ಮಾನ್ಯ ಪೌರಾಯುಕ್ತರು ಸ್ವಲ್ಪ ಸುತ್ತಾಡಿ ಯಾವ್ಯಾವ ವಿಭಾಗದಲ್ಲಿ ವಾರ್ಡ್ಗಳಲ್ಲಿ ಏನೇನು ಅವ್ಯವಸ್ಥೆ ಇದೆ ಅಂತೇಳಿ ತಾವು ಕಣ್ಣಾರೆ ಕಂಡು ಅಲ್ಲಿ ಸರಿಯಾದ ವ್ಯವಸ್ಥೆ ಮಾಡಬೇಕಾಗಿದೆ. ಇನ್ನು ಚರಂಡಿಗಳು ನೋಡಂಗೆ ಇಲ್ಲ. ಇವರು ತಮ್ಮ ನಗರಸಭೆಗೆ ಬರುವಾಗ ಹೋಗುವಾಗ ಇವ್ರ ಎದುರುಗಡೆಗೇನೆ ಬಾಲಕಿಯರ ಪದವಿ ಪೂರ್ವ ಕಾಲೇಜಿದೆ, ಅಲ್ಲಿ ಒಮ್ಮೆ ಇವರು ಕಣ್ಣು ಆಡಿಸ್ಬೋದು ಚರಂಡಿ ಎಷ್ಟರ ಮಟ್ಟಿಗೆ ಸ್ವಚ್ಛತೆ ಕಾಣ್ತಾ ಇದೆ ಅಂತೇಳಿ. ಇವರು ಮೇಲ್ಗಡೆ DDP ಪೌಡ್ರು ಉದುರಿಸ್ಬಿಟ್ರೆ ಸೊಳ್ಳೆಗೇನು ಆಗೋದಿಲ್ಲ. ಮುಖ್ಯವಾಗಿ ಅಲ್ಲಿ ಕಟ್ಕೊಂಡಿರ್ತಕ್ಕಂಥ ಗಲೀಜು ಸ್ವಚ್ಛ ಆಗಬೇಕು. ಇವರು ಸಂಜೆ ಯಾವಾಗ ಒಂದು ಟೈಮು ಹೊಗೆ ಹೊಡೆಯೋ ಮಿಷನ್ ಇದೆ ಇವ್ರ ಹತ್ರ. ಹೊಗೆ ಹೊಡೆದು ಬಿಟ್ಟರೆ 34 ವಾರ್ಡಿನಲ್ಲಿರ್ತಕ್ಕಂಥ ಸೊಳ್ಳೆ ಚಿತ್ರದುರ್ಗನ ಬಿಟ್ಟು ಹೋಗೋದಿಲ್ಲ. ನೀವು ಒಂದು ವಾರ್ಡಲ್ಲಿ ಔಷಧಿ ಹೊಡೆದ್ರೆ ಆ ಹೊಗೆಯನ್ನು ಇನ್ನೊಂದು ಕಡೆ ಸೊಳ್ಳೆಗಳು ಹೋಗ್ತವೆ. ಅವು ಕೂಡ ಮನುಷ್ಯರಿಗಿಂತ ಭಾಳ ಬುದ್ಧಿವಂತಿಕೆ ಕಲ್ತ್ಬಿಟ್ಟಿದ್ದಾವೆ ಸೊಳ್ಳೆಗಳು. ಅದರಿಂದ ಈಗ ಬಂದಿರತಕ್ಕಂಥ ಕಾಯಿಲೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಎಲ್ಲ ಮಾಧ್ಯಮಗಳಲ್ಲಿನೂ ಅದರದೇ ಒಂದು ಧಾರಾವಾಹಿಯಾಗಿ ಬರ್ತಾ ಇದೆ. ಇದನ್ನು ಗಮನಿಸಬೇಕಾಗಿದೆ. ನಮ್ಮ ಚಿತ್ರದುರ್ಗದ ಜನತೆ ತಮ್ಮ ಅಕ್ಕಪಕ್ಕದಲ್ಲಿ ಅವ್ಯವಸ್ಥೆ ಏನಾದರೂ ಇದ್ದರೆ ಅಂಥ ನರಕದಲ್ಲಿ ವಾಸ ಮಾಡಬೇಕು ಅಂತೇಳಿ ನಿಮಗೇನು ಹಣೆ ಬರ ಇಲ್ಲ. ಯಾಕಂದರೆ ನೀವು ಪ್ರತಿ ವರ್ಷ ಮನೆ ಕಂದಾಯನೂ ಕಟ್ತೀರಾ, ನಿವೇಶನದ ಕಂದಾಯನೂ ಕಟ್ತೀರಾ. ಆ ಇದರಲ್ಲಿ ಕಂದಾಯ ರಸೀದಿಯಲ್ಲಿ ಹಲವಾರು ಅಮೌಂಟ್ಗಳನ್ನು ಇಟ್ಕೊತಾರೆ. ಆರೋಗ್ಯಕ್ಕೆ, ಲೈಬ್ರರಿಗೆ ಮತ್ತು ತ್ಯಾಜ್ಯ ವಸ್ತುಗಳು ಸಂಗ್ರಹಣೆಗೆ ಅಂತೇಳಿ. ಇದು ನಿಜಕ್ಕೂ ನಡೀತಾ ಇದೆಯಾ? ಮತ್ತು ಅಮೌಂಟ್ ಹೆಂಗೆ ತಗೋತಾರೆ? ಆರೋಗ್ಯ ಅಂದರೆ ಏನು? ಆರೋಗ್ಯಕ್ಕೆ ಅಂದರೆ ಮನುಷ್ಯನ ಆರೋಗ್ಯ ಕಾಪಾಡಬೇಕಾಗಿರೋದು ಮೊದಲನ ಕರ್ತವ್ಯ ಆಗಿದೆ ಅವರು. ಈ ರೀತಿ ಗೊಬ್ಬೆದ್ದ ಚರಂಡಿಗಳು ಎಲ್ಲಂದ್ರಲ್ಲಿ ಕಸ ಬಿದ್ದಿದ್ರೆ ಸೊಳ್ಳೆಯಾಗದ ಇನ್ನೇನು ಜೇನು ಉತ್ಪತ್ತಿ ಆಗುತ್ತೆ ಅಲ್ಲಿ. ಬಿಡಪ್ಪ, ಜೇನುಗಳನ್ನಾದರೂ ಅಲ್ಲಿ ಉತ್ಪತ್ತಿ ಆಗುತ್ತೆ, ಜೇನಾದರೂ ಸಿಗುತ್ತೆ ಅನ್ನೋಕ್ಕೆ ಸೊಳ್ಳೆಗಳು ಅದರಲ್ಲಿ ಕೆಟ್ಟು ಕ್ರೂರ ಕಾಯಿಲೆನ ಮನುಷ್ಯನಿಗೆ ಕೊಡ್ತಕ್ಕಂಥ ಸೊಳ್ಳೆಗಳು. ಈ ಸೊಳ್ಳೆಗಳಿಂದ ಈಗಾಗಲೇ ನಾವು ಹೇಳ್ದಂಗೆ ಅನೇಕ ಕಾಯಿಲೆಗಳು ಈ ಸೊಳ್ಳೆ ಹತ್ರ ಇದ್ದಾವೆ. ಅದರಿಂದ ಪೂರ್ಣ ಪ್ರಮಾಣದಲ್ಲಿ ಸೊಳ್ಳೆಯನ್ನು ನಿಯಂತ್ರಣ ಮಾಡದಿದ್ದರೂ ಅಲ್ಪ ಪ್ರಮಾಣದಲ್ಲಾದ್ರೂ ಇವರು ಸೊಳ್ಳೆ ನಿಯಂತ್ರಣ ಮಾಡತಕ್ಕಂಥ ಕ್ರಮ ಕೈಗೊಳ್ಳೋಕ್ಕೆ ಅವಕಾಶ ಇದೆಯಲ್ಲ. ಏನು ನಗರಸಭೆಗೆ ಸಂಬಂಧಪಟ್ಟಿರತಕ್ಕಂಥ ಮೇಲಿಲಾಖೆಗಳಿದ್ದಾವೆ ಅವ್ರ ಗಮನಕ್ಕೆ ತರಲಿ. ಚಿತ್ರದುರ್ಗದಲ್ಲಿ ಸ್ವಚ್ಛತೆ ಸರಿಯಾಗಿ ಇಲ್ಲ, ಚರಂಡಿಗಳು ಈ ಥರ ಗೊಬ್ಬು ವಾಸನೆ ಹೊಡಿತಾ ಇದ್ದಾವೆ. ಇದಕ್ಕೆ ಏನಾದರೂ ಪರಿಹಾರ ಕೊಂಡುಕೊಳ್ಬೇಕಾಗಿದೆ. ಸೊಳ್ಳೆ ನಿಯಂತ್ರಣಕ್ಕೆ ಸರಿಯಾದ ಔಷಧಿಯಾಗಿರಬಹುದು. ಯಾಕಂದರೆ ಔಷಧಿಯನ್ನು ಚರಂಡಿ ಇರತಕ್ಕಂಥ ಆ ನೀರಿನ ಮೇಲೆ ಸಿಂಪಡಿಸಿದರೆ ಸೊಳ್ಳೆ ಬೇರೆ ಕಡೆ ಹೋಗ್ಲೂಬೋದು, ಇಲ್ಲ ಸಾಯ್ಲೂಬಹುದು. ಈ ಕ್ರಮನ ಯಾಕೆ ಕೈಗೊಳ್ತಾ ಇಲ್ಲ ನೋಡಿ. ಈಗ
VP ಬಡಾವಣೆಯಲ್ಲಿರ್ತಕ್ಕಂಥದ್ದು ಒಂದು ದೊಡ್ಡ ಸೈಟ್, ಅದು ಭಾಳ ದೊಡ್ಡ ಸೈಟ್ ಇದೆ. ಅದು ಹೋಗಿ ನಗರಸಭೆ ಸಿಬ್ಬಂದಿ ಕಂಡು ಅದನ್ನು ಅಳತೆ ಬೇಕಾದ್ರೆ ಮಾಡಬೇಕಾಗಿದೆ. ಅದರ ಅಗಲ ಎಷ್ಟು, ಉದ್ದ ಎಷ್ಟು ಅಂತೇಳಿ ಅಲ್ಲಿ ಇವ್ರು ಒಳಗಡೆ ಹೋಗೋಕ್ಕೆ ಇವ್ರು ಧೈರ್ಯ ಇದ್ದರೆ ಹೋಗಲಿ ಸೈಟ್ ಅಳತೆ ಮಾಡಲಿಕ್ಕೆ. ಆ ಮಟ್ಟಿಗೆ ಅದು ಒಂದು ಮಿನಿ ಕಾಡಾಗಿ ಕಾಣ್ತಾ ಇದೆ. ಅಲ್ಲಿ ಎಂಥ ವಿಷ ಜಂತುಗಳು ತಮ್ಮ ವಾಸಸ್ಥಳವಾಗಿ ಮಾಡ್ಕೊಂಡಿರ್ಬೋದು. ಇನ್ನು ಸೊಳ್ಳೆ ಎಷ್ಟಿರ್ಬೋದು. ಈಗಲೇ ಮಳೆ ಸುರಿತಾ ಇದೆ, ಅಲ್ಲಿ ಇನ್ನೂ ಗಲೀಜು ಜಾಸ್ತಿ ಕಾಣುತ್ತೆ. ಸೊಳ್ಳೆಗಳಿಗೆ ಅದು ಒಂದು ಸ್ವರ್ಗ ಆಗಿ ಪರಿಣಮಿಸಿದೆ ಆ ನಿವೇಶನ. ಅದರಿಂದ ಇಂಥ ನಿವೇಶನಗಳನ್ನು ನಗರಸಭೆಯವರು ಎಲ್ಲೆಲ್ಲಿದೆ ಅಂತ ಗುರುತು ಮಾಡಿ ಅದರ ಮಾಲೀಕರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿ, ಇಲ್ಲ ಅವ್ರ ಗಮನಕ್ಕೆ ತರತಕ್ಕಂಥ ಕೆಲಸ ಮಾಡಿ, ಏನೀಗ ಡೆಂಗ್ಯೂ ಜ್ವರ ನಿಯಂತ್ರಣ ಆಗಬೇಕು ಅಂದರೆ ಇಂಥ ಅವ್ಯವಸ್ಥೆಯ ಸ್ಥಾನಗಳನ್ನು ಆದಷ್ಟು ಸ್ವಚ್ಛವಾಗಿಡಬೇಕಾಗಿದೆ. ಇದೇನು ಡೆಂಗ್ಯೂ ಜ್ವರ ಸದ್ಯಕ್ಕೆ ನಿಯಂತ್ರಣಕ್ಕೆ ಬರತಕ್ಕಂಥ ಸೂಚನೆಗಳೇನು ಕಾಣ್ತಾ ಇಲ್ಲ. ಅದರಿಂದ ಈ ಸ್ವಚ್ಛತೆಯನ್ನು ಕಾಪಾಡಬೇಕಾಗಿರೋದು ಮೊದಲ ಕರ್ತವ್ಯ ನಗರಸಭೆಗೆ ಬಿಟ್ಟಿದ್ದು. ನಗರಸಭೆನೇ ಜವಾಬ್ದಾರಿ. ಯಾಕಂದರೆ ಈ ಡೆಂಗ್ಯೂ ಜ್ವರದಿಂದ ಚಿಕ್ಕ ಮಕ್ಕಳ ಮೇಲೆ ಬೇಗ ಪರಿಣಾಮ ಬೀರಿ ಪ್ರಾಣ ಪಕ್ಷಿ ಹಾರಿ ಹೋಗ್ತಕ್ಕಂಥದ್ದು ಇದೆ. ಆಗ ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದು, ಸಮಾಧಾನ ಪಡಿಸೋದು ಕೆಲಸ ಬೇಡ. ಅಂಥ ಕೆಲಸ ಆಗೋ ತನಕ ಹೋಗೋದು ಬೇಡ. ಅದರಿಂದ ಮೊದಲನೇ ಎಚ್ಚೆತ್ತುಕೊಂಡು ಏನೀಗ ಗಲೀಜಾಗಿರ್ತಕ್ಕಂಥ ನಿವೇಶನಗಳಿವೆ, ಗಿಡ ಗೆಂಟೆ ಬೆಳ್ಳಿಗಳು ಬೆಳ್ಕೊಂಡಿರತಕ್ಕಂಥ ನಿವೇಶನಗಳ ಮಾಲೀಕರಿಗೆ ನಿಮ್ಮ ನಗರಸಭೆಯಲ್ಲಿ ಅದರ ಇತಿಹಾಸ ಏನಿರುತ್ತೆ, ಆ ನಿವೇಶನದ ಅಕ್ಕಪಕ್ಕದ ನಿವಾಸಿಗಳು ಅವ್ರದ ಪೂರ್ತಿ ವಿಳಾಸವನ್ನು ಹೇಳ್ತಾರೆ. ಅವ್ರು ಇಲ್ಲಿ ನಿವೇಶನ ಬಿಟ್ಬಿಟ್ಟು ಎಲ್ಲಿರ್ತಾರೋ ಏನೋ, ನಿಮಗಂತೂ ಇರುತ್ತೆ ಆ ನಿವೇಶನದ ಮಾಲೀಕರು ಯಾರು ಅಂತೇಳಿ. ಆದಷ್ಟು ಬೇಗ ಅಲ್ಲಿ ಸ್ವಚ್ಛತೆ ಮಾಡಿ ಈ ಸೊಳ್ಳೆ ನಿಯಂತ್ರಣ ಮಾಡಿದರೆ ಚಿತ್ರದುರ್ಗದಲ್ಲಿ ಉಲ್ಬಣ ಆಗತಕ್ಕಂಥ ಏನು ಡೆಂಗ್ಯೂ ಜ್ವರ ಅಲ್ಪ ಸ್ವಲ್ಪನಾದರೂ ನಿಯಂತ್ರಣಕ್ಕೆ ಬರಬಹುದು ಅನಿಸುತ್ತೆ. ಯಾಕಂದರೆ ಹಿಂದೆ ನೋಡಿದ್ರೆ ನೀವು ಹಾಸ್ಟೆಲ್ಗಳು ಶಾಲೆಗಳನ್ನೆಲ್ಲ ತೊಗೊಂಡಿದ್ರು ಕ್ವಾರಂಟೈನ್ಗೆ ಅಂತೇಳಿ. ಆ ಥರ ಆಗತಕ್ಕಂಥ ಪರಿಸ್ಥಿತಿ ಚಿತ್ರದುರ್ಗದಲ್ಲಿ ಬರೋದು ಬೇಡ. ಯಾಕಂದರೆ ಇಡೀ ಶಾಪ ಹಾಕೋದು ಇಲಾಖೆಗಳು ಮತ್ತು ಇಲ್ಲಿ ಜನನಾಯಕರಾಗಿರ್ತಕ್ಕಂಥ ಜನನಾಯಕರಿಗೆ ಅಂದರೆ ಶಾಸಕರಿಗೆ. ಶಾಸಕರು ದಯವಿಟ್ಟು ನಗರಸಭೆಗೊಮ್ಮೆ ಭೇಟಿ ಕೊಟ್ಟು ಅವರಿಗೆ ಸ್ವಲ್ಪ ಚುರುಕು ಮುಟ್ಟಿಸ್ಬೇಕಾಗಿದೆ. ಯಾಕಂದರೆ ಇದು ಕೆಟ್ಟ ಕಾಯಿಲೆ. ಇದ್ದಂಥರ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತೆ ಸೊಳ್ಳೆ ನಿಯಂತ್ರಣಕ್ಕೆ. ಕೂಲಿ ಕಾರ್ಮಿಕರ ಮನೆಯಲ್ಲಿ ಏನಿರುತ್ತೆ. ಅದರಿಂದ ಬಡ ಜನತೆಯ ಮಕ್ಕಳು ಇಂಥ ಕೆಟ್ಟ ಕಾಯಿಲೆಗೆ ತುತ್ತಾಗದಂತೆ ತಡೆಯಬೇಕಾಗಿರೋದು ಜನನಾಯಕರಿಗೂ ಬೇಕು. ವಿರೋಧ ಪಕ್ಷದವರು ಸ್ವತಃ ಇಲ್ಲ ಸಲ್ಲದಕ್ಕೆಲ್ಲ ಬೀದಿಗಿಳಿದು ಹೋರಾಟ ಮಾಡ್ತೀರಲ್ಲ, ಇದಕ್ಕೂ ಹೋರಾಟ ಮಾಡಿ. ನೀವು ಇಡೀ ದುರ್ಗನೆಲ್ಲ ಒಮ್ಮೆ ಸುತ್ತಿ, ದುರ್ಗದಲ್ಲಿ 35 ವಾರ್ಡ್ ಇದೆ, 35 ವಾರ್ಡನ್ನು ಸುತ್ತಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಅವ್ಯವಸ್ಥೆ ಇದೆ ಅಂತೇಳಿ ಅದನ್ನೆಲ್ಲ ಮಂದಟ್ಟು ಮಾಡಿರಿ ಅಧಿಕಾರಿಗಳಿಗೆ, ಇಲಾಖೆಗಳಿಗೆ. ಅದನ್ನು ಬಿಟ್ಬಿಟ್ಟು ಸುಮ್ಕೆ ಒಬ್ಬ ಸರ್ಕಲಲ್ಲಿ ಹೋರಾಟ ಮಾಡೋದ್ರಿಂದ ಜನಕ್ಕೆ ಏನು ನ್ಯಾಯ ಕೊಡಿಸ್ದಂಗೆ ಆಗೋದಿಲ್ಲ. ನೀವು ಈಗ ಇರೋದು ಹೋರಾಟ ಈ ಕೆಟ್ಟ ಕಾಯಿಲೆನ ನಿಯಂತ್ರಣ ಮಾಡೋಕ್ಕೆ ನೀವು ಸಹ ಪ್ರಯತ್ನ ಪಡ್ರಿ. ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಆಡಳಿತ ಪಕ್ಷದ ನಾಯಕರಾಗಿರ್ಬೋದು, ನೀವು ನಿಜಕ್ಕೂ ಜನಪರವಾಗಿ ಇದ್ದೀರಾ ಅಂದರೆ ಮೊದಲು ಜನವನ್ನು ಕಾಪಾಡಿ.
ಯಾಕಂದರೆ ಅವ್ರ ಓಟು ನಿಮಗೆ ಬೇಕು. ಅವರಿಲ್ಲಂದರೆ ನೀವಿಲ್ಲ. ಮತದಾರರು ಬೇಕು. ಮತದಾರರಿಗೆ ಆರೋಗ್ಯ ಭಾಗ್ಯ ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತ ನಮ್ಮ ವೀಕ್ಷಕ ಕನ್ನಡ ನ್ಯೂಸ್ ನಿಮ್ಮ ಗಮನಕ್ಕೆ ತರ್ತಾ ಇದೆ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಲು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಶೇರ್ ಮಾಡಿ. ನಮಸ್ತೆ.